ಪದ್ಮಕ್ಕೆ ಸಿಕ್ಕಿದ್ರಾ? ಸಂಘಕ್ಕೆಲ್ಲ ಈಗ ಬರ್ತಾ ಇದ್ದಾರಾ? ಹೂನೆ, ಸಂಘಕ್ಕೆಲ್ಲ ಬರ್ತಾ ಇದೆ. ಮೊನ್ನೆ ನಿನ್ ಕೇಳ್ತು ಭವ್ಯ ಏನು ಕಾಣೋದೇ ಇಲ್ಲಲ್ಲ ಅಂತ. ಅದೀಗ ಪುರ್ಸೋದಿಲ್ಲ ಅಂತೆ, ಬಿಸ್ನೆಸ್ ಮಾಡ್ತಾ ಇದೆಯಲ್ಲ, ಹಂಗಾಗಿ ಬರಲ್ಲ ಸಂಘಕ್ಕೆ ಅಂತ ಅಂದೆ. ಈಗಂತ ಕುಡಿಯೋದೆಲ್ಲ ಬಿಟ್ಟಾರೆ ಏನ? ಹೂನೆ, ಕುಡಿಯೋದೆಲ್ಲ ಬಿಟ್ಟದೆ. ಈಗ ಎಲ್ಲೂ ಗೊತ್ತಿರಲ್ಲ. ಒಂದು ಜಾತಿ ಒಳ್ಳೇದಂತೆ ಕಣೆ. ಆದರೆ ತಮ್ಮನ ಹೆಂಡತಿ ಎಲ್ಲ ಬಂದು ಪಾಪ ಒಂದು 4 ದಿನ ಇಲ್ಲಿದ್ರ. ತಮ್ಮನ ಹೆಂಡತಿ ಅವತ್ತೊಂದಿನ ನಂಗೆ ಸಂಘ ಮುಗಿಸ್ಬತ್ತ, ನಾನು ಲಕ್ಷ್ಮಕ್ಕ ಒಂಚೂರು ಹೋಗಿ ಮಾತಾಡ್ಸ್ಕೊ ಬರೋಣ ಅಂತ ಅತ್ಲಾಗ ಹೋದ್ವಾ. ಆವಾಗ ಅದ್ರ ತಮ್ಮನ ಹೆಂಡತಿ ಇಬ್ಬರಿದ್ರು. ತಮ್ಮನ ಹೆಂಡತಿ ಹೇಳ್ತಿತ್ತು, ಒಂದು ಜಾತಿ ಅಳ್ತಾ ಇದ್ದಾರೆ, ಈಗ ನಾಚಿಕೆ ಆಗ್ತಾ ಇದೆ ನನಗೆ, ಊರು ಮನೇಲಿ ಮುಖ ತೋರ್ಸೋಕ್ಕೆ ಅಂತ ಅಳ್ತಾ ಇದ್ದಾರೆ. ನಾಳೆ ನೀವು ಸಂಘಕ್ಕೆ ಒಂಚೂರು ಇಲ್ಲೇ ಬಂದು ಹೋಗ್ತೀರಾ, ಇವ್ರನ್ನು ಕರ್ಕೊ ಹೋಗಿ ಅಂತ ಮಾರನೇ ದಿನ ನಾವು ಸಂಘಕ್ಕೆ ಹೋದ ನಾನು ಲಕ್ಷ್ಮಕ್ಕ ಹಾಗೆ ಹೋಗಿ ಅದ್ರ ಮನೆ ಹತ್ರ ಹೋಗಿ ಅದನ್ನು ಕರ್ಕೊ ಹೋಗಿದ್ವಿ ಕಣೆ. ಈಗೆಲ್ಲ ಘನಾಗ ಆಗೈತೆ, ಎಂತ ಮಾಡೋಕ್ಕಾಗ್ತದೆ ಹೇಳ, ಒಂದೊಂದ್ಸಲ ಹಿಂಗೆ ಆಗ್ತಾ ಇರ್ತದೆ. ಹೌದಾ, ಒಳ್ಳೇದಾಗ್ಬಿಡಿ. ಅಶ್ವಿನಿದೆ ಅಂತ ಆತಂತೆ, ಡೈವರ್ಸ್ ಆತಂತ? ಇಲ್ಲೇ ಡೈವರ್ಸ್ ಏನೋ, ಅವನು ಯಾವುದೇ ಕಾರಣಕ್ಕೂ ನಾ ಸೈನ್ ಹಾಕಲ್ಲ ಅಂತ ಕೂತಾನಂತೆ. ಲಾಯರ್ ಒಂದಿನ ಕರೆದು, ಅದೇ ಇವ್ರು ಯಾರನ್ನ ಲಾಯರ್ ಹಿಡ್ದಿದ್ರಲ್ಲ, ಇವ್ರ ಕಡೆ ಲಾಯರೇ ಎಲ್ಲ ಮಾತಾಡ್ಯಾರಂತ ಅಶ್ವಿನಿ ಹತ್ರ. ಹೋಗು ಇರು, ಒಂದು 6 ತಿಂಗಳಾರು ಅವನ ಜೊತೆ ಇರು, ನಿಂಗೆ ಯಾವಾಗ ಸರಿ ಆಗಲೇ ಇಲ್ಲ ಅಂದರೆ ಬಿಟ್ಟು ಬಾ ಅಂತ ಹೇಳ್ಯಾರಂತೆ. ಇದು ಏನು ಬಿಲ್ಕುಲ್ ಮಾತು ಕೇಳಲ್ಲ ಅಂತೆ. ಈಗ ಅದೇ ಹೊಲಿಗೆ ಮಿಷಿನೆಲ್ಲ ತಂದದೆ ಇಲ್ಲೇ ಎಲ್ಲ ಮಾಡ್ತಾ ಇದೆಯಲ್ಲ. ಸ್ವಲ್ಪ ದಿನ ಇವರು ಚಂದ್ರಣ್ಣನೂ ಇಲ್ಲೇ ಇರು ಅನ್ನಂಗೆ ಇದ್ರಂತೆ. ಅದರ ತಮ್ಮನ ಹೆಂಡತಿ ಅಲ್ಲೇ ಹೇಳಿದ ಮಾತಿ ಪದ್ಮ ಅಂತಾರೆ, ಬಿರ್ಗೆಟ್ಟಿದ್ದು ಹೆಂಗ್ಸ, ಬರೀ ಒಳ್ಳೇದು, ಇಲ್ಲ ಹೋಗು ಅಂತೀನಿ, ಹೋಗಲ್ಲ ಅಂತದೆ ಅಂತ ಅಷ್ಟೇ ಹೇಳ್ತದೆ. ಆದರೆ ತಮ್ಮನ ಹೆಂಡತಿಗೆ ಅನ್ನಂಗೆ ಮಾತಾಡ್ತದೆ. ಅದು ಹೇಳಿದ್ದು ಹೀಗೆ ಅಂತ ಇದ್ದಾರೆ, ಹೇಳಿದ ಮಾತು ಕೇಳಲ್ಲ ಅಂತೀವಿ ಅಶ್ವಿನಿ. ಹೋಗು ಅಂದ್ರೆ ಹೋಗಲ್ಲ ಅನ್ನೋದಂತೆ. ಲಾಯರು ಮತ್ತು ಈಗ ಡೈವರ್ಸ್ ಆಗಬೇಕು ಅಂದ್ರೂ 6 ತಿಂಗಳು ಜೊತೆಗಿರ್ಬೇಕಂತಲ್ಲ, ಜೊತೆಗಿದ್ರೇ ಡೈವರ್ಸ್ ಆಗೋದು. ಇದು ನೋಡೋ ಅಂತ ಇದ್ದಾರಂತೆ. ಇದು ಬಿಲ್ಕುಲ್ ಒಪ್ತಿಲ್ಲ, ನಾನಲ್ಲಿ ಯಾವುದೇ ಕಾರಣಕ್ಕೂ ಹೋಗಲ್ಲ ಅನ್ನೋದಂತೆ. ಮೊದಲು ಸ್ವಲ್ಪ ದಿನ ಚಂದ್ರಣ್ಣ ಅದೇ ಇಲ್ಲೇ ಇರಲಿ ಅನ್ನಂಗೆ ಇದ್ರಂತೆ. ಆಮೇಲೆ ಇಲ್ಲ ಹೋಗು ನೀನು ಅನ್ನೋಕ್ಕೆ ಶುರು ಮಾಡ್ಕೊಂಡ್ರಂತೆ. ಯಾವಾಗ ಲಾಯರ್ ಹೋಗು ಅಂದರೆ ಆವಾಗ ಚಂದ್ರಣ್ಣನೂ ಹೋಗು ಅನ್ನೋಕ್ಕೆ ಶುರು ಮಾಡ್ಕೊಂಡ್ರಂತೆ. ಹಂಗೆ ಅನ್ನೋಕ್ಕೂ ಇದು ನಾ ಅಲ್ಲಿ ಹೋದರೆ ಸತ್ತತೀನಿ ಅಂತ ಹೆದರ್ಸೋಕ್ಕೆ ಶುರು ಮಾಡ್ತಾನೆ. ಹಾಗಾಗಿ ಜೀವದಲ್ಲಿದ್ದರೆ ಎಂಥ ಬೆಲ್ಲ ಬೆಟ್ಕೊಂಡಾರು ತಿನ್ಬೋದಾ, ಏನು ಹಿಂದಿಲ್ಲ ಮುಂದಿಲ್ಲ, ಇರೋ ಒಂದು ಮಗಳು ಇಲ್ಲೇ ಅತ್ಲಾಗಿರಲಿ, ಹೊಟ್ಟೆಲಿ ಹೆಣ್ಣು ಹುಟ್ಲ ಗಂಡೆ ಹುಟ್ಟಿದ ಅಂದ್ಕೊಂಡಿರ್ತೀವಿ ಅಂತ ಅಂದ್ಕೊಂಡು ಈಗ ಚಂದ್ರನ ಗಟ್ಟಿ ಮಾಡ್ಕೊಂಡಾರಂತೆ. ಅದೀಗ ಹೇಳಲ್ಲ, ಹೋಗಲ್ಲಂತೆ, ಎಲ್ಲೂ ನಾನು ಹೋಗಲ್ಲ ಇಲ್ಲೇ ಇರ್ತೀನಿ ಅನ್ನೋದಂತೆ. ಆಮೇಲೆ ಮೊದಲೆಲ್ಲ ಸುಮಾರು ದಿನ ಕಣೆ ಕಾಲುಂಗುರ ತಾಳಿ ಸರ ಎಲ್ಲ ಹಾಕ್ಕೊಂಡು ಇರ್ತಿತ್ತು ಯಾರೇನಂದ್ರೆ. ಈಗೆಲ್ಲ ತೆಗ್ದು ಹಾಕ್ಯದಂತಪ್ಪ ಅಲ್ಲ. ನಾನು ಮೊನ್ನೆ ನೋಡಿದೆ, ಅದ್ರ ತಮ್ಮನ ಹೆಂಡತಿ ಅದೇ ಅಂತಿತ್ತು, ಅಲ್ಲ ನೀನು ಮದುವೆ ಅಂತ ಆಗಿದೆ ಹಾಕ ಅವೆಲ್ಲ ಅಂತ ಅಂದ್ವಿ. ಹೇಳಿದ ಮಾತು ಕೇಳಲ್ಲ ಕಣ್ರಿ, ಎಲ್ಲ ಬಿಚ್ಚಿಟ್ಟದೆ ಅಂತ ಅನ್ನೋಕ್ಕೂ ನಾನು ಅವತ್ತಿಲ್ಲ ನಾನು ಕುಪ್ಸ ಕೊಡೋಕ್ಕೆ ಬಂದಿದ್ದೆ, ಅವಾಗ ನೋಡಿದೆ, ಹೌದು ಎಲ್ಲ ಬಿಚ್ಚಿಟ್ಟದೆ. ಹೌದಾ, ಎಂಥದ ಬಿಡಿ, ಅವ್ರವ್ರ ಜೀವನ ಅವ್ರವರಿಗೆ ಅಂತ ಹೇಳೋಕ್ಕಾಗ್ತದೆ. ನಮ್ಮನೆ ಬೆಳ್ಳಿಗೆ ಹೇಳಿದೆ ಕಣೆ ನಾನು, ಹಿಂಗಂತೆ ಕಣೆ, ಹಿಂಗೆ ಅಂತ ಎಲ್ಲ ಹೇಳಿದ್ನ. ಸಾಮ ಬೈತು ನನಗೆ, ನಿಮ್ಗೆ ಎಂತಕ್ಕೆ ಯಾರು ಕಾಲುಂಗ್ರನಾರು ಹಾಕೊಂಡ್ಲಿ ತಾಳಿ ಸರನಾರು ಹಾಕೊಂಡ್ಲಿ, ನಿಮ್ಗೆ ಎಂತಕ್ಕೆ ಬೇಕು ಊರು ಉಸ್ತುವಾರಿ ಅಂತ ಸಾಮ ಬೈತು. ಆಮೇಲೆ ಸುಮ್ಮನೆ ಅದೇ. ಹೌದ್ರಿ, ಈಗಿನ ಕಾಲದ ಹುಡುಗರು ಹಾಗೆ ಅಲ್ಲ, ಒಂಥರ ಪಾಡಿಗೆ ಅವು ಜೀವನ ಮಾಡ್ಕೊಂಡು ಹೋದ್ರೆ ಸಾಕಾಗಿರ್ತದೆ. ಬೇರೆ ಸುದ್ದಿ ಎಲ್ಲ ಈಗಿನ ಕಾಲದಾಗ ಮಾತಾಡಲ್ಲ ಅಲ್ಲಂದ್ರೆ. ಅವನೇ ಅದರಲ್ಲೂ ನಮ್ಮ ಬೆಳ್ಳಿ ಚರಣ ನೋಡ, ಅವಕ್ಕೆ ಅವು ಸುದ್ದಿನೇ ಹೆಚ್ಚಾಗಿರ್ತದೆ. ಅವಕ್ಕೆ ಮುರ್ಕೊಳಕ್ಕೆ ಪುರ್ಸೋತಿರಲ್ಲ, 24 ಗಂಟೆ ಅವಕ್ಕೆ ಮುರ್ಕೊಳಕ್ಕೆ ಸಾಕಾಗಲ್ಲ, ಇನ್ನೆಲ್ಲಿ ಬೇರೆಯವ್ರ ಮನೆ ಸುದ್ದಿ ಅಲ್ಲ. ವಿಶಾಲಕ್ಷಕ್ಕ ಬಂದಿದ್ರಲ್ಲ ನಿಮ್ಮ ಮನೆಗ ಅಂತ ಹೇಳಿದ್ರ, ನಂಗಂತೂ ನೋಡಿ ಅವ್ರ ಒಳಗೆ ನೋಡಿದ್ರೆ ಬೇಜಾರಾಗದೆ. ನೀವು ಹೇಳ್ತೀರ ನಮ್ಮನೇಲಿ ಅಮ್ಮ ಅದ್ರ ಜೊತೆನೂ ತಪ್ಕೊಂಡು ಒತ್ತೆ ಬಿಟ್ಟಿತ್ಕಂಡ್ರಿ. ಥೋ, ನೀ ಸಾರ್ದಕ್ಕೂ ಹೇಳಕ್ಕೆ ನನ್ನ ಕತೆ ಅಂತ ಅದು ಕಣ್ಣೀರು ಹಾಕ್ತಾ ನಾನು ಅತ್ಲ ಗೊತ್ತಿದೆ. ಥೋ, ಭಾರಿ ಅಳ್ತು ಮಾತ್ರ, ಕಾಲಿಗೆ ಎಲ್ಲ ಬೀಳಕ್ಕೆ ಬಂತು. ಅದಕ್ಕೆ ಜೈಲಿಗೆ ಹೋಗಿ ಬಂದು ಅರ್ಥ ಆಗಿತ್ತು, ನಾನೇನಿಲ್ಲ ಅಂತ ಹೇಳಲ್ಲ. ಅದು ಭಾರಿ ಅದಕ್ಕಿದ್ದು ಮನವರಿಕೆ ಆದಂಗೆ ಆಗಿದ್ದಂದರೆ ಅದೇನು ಅನ್ಕೋತು, ಅದರ ತಮ್ಮ ಅಥವಾ ತಂಗಿ ಮನೇಲಿ ಇದ್ದಿದ್ದಲ್ಲ, ಹುಡುಗರು ಅಲ್ಲೇ ಅದಾವೆ ಅನ್ಕೋತ.
ತಂಗಿನೇ ಯಾವತ್ತು ಹೊರಗಾಕಿದೆ ಅಂತ ಗೊತ್ತಾಗಕ್ಕೋ ಅದಕ್ಕೊಂಥರ ಹೊಟ್ಟಿಗೆ ಬೆಂಕಿ ಕೊಟ್ಟಂಗೆ ಆಯ್ತು. ಎಷ್ಟೇ ಆದರೂ ಒಡ ಹುಡ್ದಾರ ಅನ್ನೋದೊಂದು ಹೆಚ್ಚಲ್ಲನೇ. ಈಗ ನಮ್ಮ ಗಂಡ ತಿಕ್ಲೆ ಒಂಥರ ಎಷ್ಟೇ ತವ್ರ ಮನೆ ನಮ್ಮ ತವ್ರ ಮನೆಗೆ ತಿಕ್ಲು ಕರೆದ್ರೆ ನಮ್ಗೊಂಥರ ಸಿಟ್ಟು ಬರೋದಲ್ಲನೇ. ತವ್ರ ಮನೆ ಅನ್ನೋದು ಹೆಣ್ಮಕ್ಳಿಗೆ ಒಂದು ಏನೇ ಹೇಳಿ ನೀನು ನಮಗೆ ವಯಸ್ಸಾಗಿ ಈಗ ನಂಗೆ ಸೊಸೆ ಬಂದದ ಆದರೂ ನಂಗೆ ತವ್ರ ಮನೆ ಅನ್ನೋದು ಹೆಚ್ಚು. ಹಾಗೆ ಅಲ್ಲಿ ಎಲ್ಲರಿಗೂ ಹಾಗೆ ಅಲ್ಲ. ಅದಕ್ಕೊಂಥರ ಅಭಿಮಾನ ಇತ್ತ ತಂಗಿ ಅನ್ನೋದ ಅದು ಬೇರೆ ಹಿಂಗೆ ಮಾಡ್ತು ಅಂತ ಗೊತ್ತಾಯ್ತಾ. ಆಮೇಲೆ ಎಲ್ಲರೂ ಈಗ ಊಟ ಕೊಟ್ಟರು ತಿಂಡಿ ಕೊಟ್ಟರು. ಈಗ ನೀನು ಲಕ್ಷ್ಮಕ್ಕ ಅಂತೂ ಒಂದಿನ ಉಪವಾಸ ಕೆಡಗ್ಲ ಅನ್ನೋದು ಹುಡುಗನೆಲ್ಲ ಹೇಳಿದ್ನಂತಲ್ಲ. ಆಮೇಲೆ ಒಂದಿನ ನಾನು ಇಲ್ಲಿ ಕರ್ಕೊಬಂದು ಪಿಕ್ಚರ್ ಹಾಕಿ ಕೂರಿಸಿದ್ನಲ್ಲ ಅದನ್ನು ಹೇಳಿದ್ನಂತೆ. ಎಲ್ಲ ಹೇಳ್ಕೊಂಡು ಕಣ್ಣಲ್ಲಿ ನೀರು ಹಾಕ್ತಿತ್ತು. ಅದೆಲ್ಲ ಕೇಳಿಬಿಡ್ತಾ ಕೇಳೊಂಥರ ಅದು ಹೊಟ್ಟೆ ಎಲ್ಲ ಕಲಕ್ದಂಗೆ ಆಗ್ಯದೆ. ನಾನಂತೂ ಭಾರಿ ಹೇಳಷ್ಟು ಹೇಳಿದೆ, ಇನ್ನು ನೀ ಬದಲಾಗಲ್ಲ ಅಂದರೆ ಈ ಸಲಕ್ಸಿ ನಿನ್ನ ಜನ್ಮದಲ್ಲಿ ಬದಲಾಗಲ್ಲ ಅಂತ ಹೇಳಿನೇ ಇಲ್ಲ. ಶಾಲಿನಿ ಅಕ್ಕ ನೋಡಿ ಹಾಗೆ ಹಿಂಗೆ ಅಂತ ಹೇಳಿದೆ. ಅಂಥದ ಬರೀ ಬಾಯಲ್ಲಿ ಅಟ್ಕ ಪಿಸ್ಕೊ ಅಂದದ ಅಥವಾ ನಿಜ ಮಾಡ್ತದ ಗೊತ್ತಿಲ್ಲ. ನಂಗನ್ಸೋ ಮಟ್ಟಿಗೆ ಬದಲಾಗ್ತದೆ, ನೋಡ್ಬೇಕು. ನಮ್ಮ ಮನೆಗೆ ಬಂದಾಗ ಎಲ್ಲ ಅದೇ ಹೇಳ್ಕೊಂಡು ಹೋಗ್ತಾರ. ಆದ್ರೆ ತಂಗಿ ತಮ್ಮ ಮಾತ್ರ ಮನುಷ್ಯರು ಜಾತಿವೇ ಅಲ್ಲ. ಇದು ಅಕ್ಕನ ಮೇಲೆ ಎಷ್ಟೇ ಸಿಟ್ಟಿರಲಿ ಏನೇ ಇರಲಿ ಬಂದ್ಮೇಲೆ ಬೇಕಾದ್ರೆ ಬಂದು ನಾಯಿಗೆ ಉಗ್ದಂಗೆ ಉಗ್ದು ಹೋಗಲಿ. ಹುಡುಗರು ಎಂತ ತಪ್ಪು ಮಾಡಿದ್ರು ಹಂಗಾರೆ? ಸೊ ಇದೇನನ್ರಿ ಹಂಗಾರೆ ಸಂಬಂಧ ಸಮಯಕ್ಕೆ ಸಂದರ್ಭಕ್ಕೆ ಬೆಲೆ ಕೊಡೋದು ಅಂದರೆ? ಅವನೇ ಅಲ್ಲ ನೀ ಹೇಳ್ತೀಯ. ನಾನು ಇವೆಲ್ಲ ಹೇಳಿದ್ನ ಚರಣನ ಹತ್ರ ಫಸ್ಟಿಗೆ ಹೌದು ಪಾಪ ಹಂಗೆ ಹಿಂಗೆಲ್ಲ ಹೇಳ್ದೆ. ಆಮೇಲೆ ಹೇಳೋದು ನೀನು ಹೇಳ್ತೀಯಲ್ಲ ನಿಂಗೆ ಹಿಂದಿಲ್ಲ ಮುಂದಿಲ್ಲ, ಯಾವ ಸಂಬಂಧಿಕರದು ಮದ್ವೆಗೆ ಹೋಗಲ್ಲ, ಗೃಹ ಪ್ರವೇಶಕ್ಕೆ ಹೋಗಲ್ಲ, ಎಂಥದಕ್ಕೂ ಹೋಗಲ್ಲ ಬರಲ್ಲ, ಬರೀ ನಿಂದು ಒಂದು ಜಾತಿ ಕೆಲಸ ಅಂತ ಬೆಂಗಳೂರು ಪೇಟೆಯಲ್ಲಿ ಇರ್ತೀಯ. ನಿಂಗೆ ಯಾರು ಬೇಡ ಅಂತ ಬೈತಿರ್ತೀಯಲ್ಲ ಮನೀನ ನೋಡಿದ್ಯಾ? ಎಲ್ಲ ನೆಂಟ್ರಿ ಹಣೆ ಬರೋನೇ ಇಷ್ಟು ಇದ್ದಾಗ ಬೇಕಾದ್ರೆ ತಿಂತಾವೆ ಬಂದ್ಕೊಂಡು. ಕಷ್ಟ ಕಾಲದಲ್ಲಿ ಯಾವೂ ಆಗಲ್ಲ. ಅದ್ರ ಬದಲು ನಮ್ಮ ಥರ ಇರೋದೇ ಬೆಸ್ಟು ಅಂತ ಅನ್ಕಣೆ. ಏನು ಗತಿ ಸಾಹಿತ್ಯ ಹೇಳ. ಅಲ್ಲ ನಂಗೆ ಅನ್ಸತ್ ಕಣ್ರಿ ಶಾಲಿನಿ ಅಕ್ಕ, ಅವಾಗೆಲ್ಲ ನಮ್ಮ ಅಮ್ಮರಿಗೂ ಎಲ್ಲ ಅವರೆಲ್ಲ 8-9 ಜನ ಹೆಣ್ಮಕ್ಳಲ್ಲನ್ರಿ. ನಂಗೇನು ಸ್ವಲ್ಪ ದೊಡ್ಡಮ್ಮ ಚಿಕ್ಕಮ್ಮ ದಿಕ್ಲು ಮಾವು ದಿಕ್ಲನ್ರಿ. ಅವರೆಲ್ಲ ಫೋನ್ ಮಾಡೋದು ಬರೋದು ಒಂಥರ ಬೇಸಿಗೆ ರಜಾ ಅಂದರೆ ನಮಗೆ ಹಬ್ಬ ಬಿಡಿ. ಅವಾಗೆಲ್ಲ ನಮಗೆ 3-4 ತಿಂಗಳು ಬೇಸಿಗೆ ರಜಾ. ಒಂದೊಂದು ವಾರ ಒಂದೊಂದು ದೊಡ್ಡಮ್ಮನ ಮನೇಲಿ ಚಿಕ್ಕಮ್ಮನ ಮನೇಲಿ ಮಾವನ ಮನೇಲಿ ಅಂತ ಎಲ್ಲ ಒಟ್ಟಾಕೊಂಡಿರೋದು. ಆಮೇಲೆ ಎಲ್ಲ ಬಸ್ಸಿಗೆ ಇನ್ನೊಬ್ರ ಮನೆಗೆ ಹೋಗೋದು. ಆವಾಗಿನ ಗಮ್ಮತ್ತೇ ಬೇರೆ ಬಿಡಿ. ಹಾಗೆ ಅದೇ ವಾತಾವರಣದಲ್ಲಿ ಬೆಳೆದಿದ್ದು ಮಾತ್ರ. ಆಮೇಲೆ ಎಲ್ಲ ಒಬ್ಬೊಬ್ಬೊಬ್ಬೊಬ್ಬರೇ ಮದುವೆ ಆತ ಹೋದ್ರ. ಆಮೇಲೆ ಎಲ್ಲ ಒಂಥರ ಖಾಲಿ ಆಗ್ತಾ ಬಂದರು. ಈಗ ಅಷ್ಟು ಹೋಗಕ್ಕೆ ಬರೋಕ್ಕೆ ಪುರ್ಸೊತ್ತು ಯಾರಿಗೂ ಇರಲ್ಲ. ಎಲ್ಲರದ್ದು ಅವ್ರವ್ರ ಕೆಲಸ ಜೀವನ ಅನ್ನೋದು ಆಗಿದೆ. ಮತ್ತೀಗ ನಾವೆಲ್ಲ ಯಾರಿಗೆ ಫೋನ್ ಮಾಡ್ತೀವ್ರಿ? ಇರೋ ಒಂದು ಹೊತ್ತಿಗೆ ಮಾಡೋದೇ ಹೊರಮಗಲ್ಲ, ಇರೋ ಒಂದು ನಮ್ಮ ಅಣ್ಣನ ಹೆಂಡತಿಗೆ ಮಾಡೋದು ಒಂದು ಇದು ಅಲ್ಲನ್ರಿ. ಎಲ್ಲ ಅವ್ರವ್ರ ಇದರಲ್ಲಿ ಒಂಥರ ಬ್ಯುಸಿ ಇರ್ತಾರೆ. ನಂಗೆ ಈಗ ನೀವು ಹೇಳಿದ್ಮೇಲೆ ಚರಣ ಹೇಳೋದು ಒಂದು ಲೆಕ್ಕಕ್ಕೆ ಹೌದು ಅನಿಸ್ತದೆ. ಈಗ ನಾನೀಗ ಏನೋ ಒಂದು ಸಣ್ಣದ ಪುಟ್ಟದ ದೊಡ್ಡದ ಒಂದೇನೋ ಒಂದು ಬಿಸ್ನೆಸ್ ಅಂತ ಮಾಡೋಕ್ಕೆ ಶುರು ಮಾಡ್ಕೊಂಡ್ಮೇಲೆ ಒಂದು ಗಳಿಗೆ ಪುರ್ಸೊತ್ತಾಗ್ತಿಲ್ಲ ಕಣ್ರಿ ಶಾಲಿನಿ ಅಕ್ಕ. ನೀವು ಹೇಳ್ತೀರಾ ನಂಗೆ ಸಂಘಕ್ಕೆ ಬರೋಕ್ಕೂ ಪುರ್ಸೊತ್ತಾಗ್ತಿಲ್ಲ. ನಿಮ್ಮ ಹತ್ರ ಹಿಂಗೆ ನಿಂತು ಮಾತಾಡಿದೆ ನಾನು ಎಷ್ಟು ದಿನ ಆಗೈತೆ ಹೇಳಿ. ಒಂದು ಗಳಿಗೆ ಪುರ್ಸೊತ್ತಿರಲ್ಲ ಕಣ್ರಿ. ಮೇಲಿನ ಕೆಲಸ. ಸುಮಾರು ಜನ ಹೇಳ್ಯಾರಂತೆ ಹಿಂದಿಂದ, ನಾನು ಕಿವಿಗೆ ಬಿದ್ದದ್ದೆ. ಇವ್ರ ಹತ್ರನೇ ಎಲ್ಲ ಸುಮಾರು ಜನ ಹೇಳ್ಯಾರಂತ ಬವಿಗೆ ಅದೇ ಸೊಪ್ಪು ಬಂದದ್ದೆ ಬಿಸ್ನೆಸ್ ಮಾಡ್ತಾ ಇದೆ ಅಂತ. ನಮ್ಮನೆ ಬಾಕ್ಲ ಕಡೆ ಎಲ್ಲ ಬರೋದೇ ಇಲ್ಲ ಅಂದಾರಂತೆ. ಹೇಳ್ಕೊಂಡ್ಲಿ, ನಂಗೇನು ಬೇಕಾಗಿಲ್ಲ, ನಾನು ದೇವ್ರಿಗೆ ಮೆಚ್ಚಂಗದೀನಿ ನಾ ಹೇಳದ. ಹಾಗೆ ಒಂದು ನಮ್ಮ ಕೆಲಸ ನಾವು ನಮ್ಮ ಪಾಡಿಗೆ ಅಂತಿದ್ರೆ ತಲೆಗೆ ಬೇರೆ ವಿಷಯನೂ ಹೋಗಲ್ಲ, ಬೇರೆ ಬಗ್ಗೆ ಆಲೋಚನೆನೂ ಬರಲ್ಲ ಕಣ್ರಿ. ಒಂದು ಲೆಕ್ಕಕ್ಕೆ ಚರಣ ಹೇಳ್ದಂಗಿರೋದೇ ರಗ್ಲಿಲ್ಲ. ಮರೆತಿ ನೀನು ನನ್ನ ಹತ್ರ ಹೇಳಿದ ಕಾತು. ಆ ಚರಣನ ಎದುರಿಗೆ ಬೆಳ್ಳಿ ಎದುರಿಗೆ ಹೇಳ್ಬೇಡ. ಮೊದಲೇ ಅವಕ್ಕೆ ಮುನ್ಸ್ರಂದ್ರೆ ಆಗಲ್ಲ. ಇನ್ನೂ ಮತ್ತೆ ಹಾರ ಮಂಗಕ್ಕೆ ಏಣಿ ಹಾಕ್ಕೊಟ್ಟಂಗೆ ಆಗ್ತದೆ. ಓ ಮಳೆ ಹನಿ ಬೀಳ್ತಾ ಇದೆ ಶಾಲಿನಿ ಅಕ್ಕ. ನಾ ಸಿಗ್ತೀನಂತೆ ಇನ್ನೊಂದಿನ ಬರಲಾ? ಹೂನೆ ಹೌದು. ಸರಿ ನಿಧಾನ. ಆ ಹುಡುಗಿ ಎಲ್ಲ ಹಪ್ಪಳ ತಗೋಗಿಟ್ಟಾನ ಇಲ್ಲ ಮರೆತಿ ಪಕ್ಕನ ಹೊರಡು. ಹ್ಞೂ ಹೌದು ಮಾರ್ರ.